ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಮೈಸೂರಿನ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಬದಲಾವಣೆಯಾಗಬೇಕಿದೆ. ಡಿಕೆ ಶಿವಕುಮಾರ್, ಪರಮೇಶ್ವರ್, ಯತೀಂದ್ರ ಸಿದ್ದರಾಮಯ್ಯ ಎಲ್ಲರಿಗೂ ಕೂಡ ಬೆಳ್ಳಿ ಕಡಗ ಹಾಕಿ ಅಭಿನಂದನೆ ಸಲ್ಲಿಸಿದೆ. ಕೆಲವರು ಇದನ್ನ ಬಳಕೆ ಮಾಡಿಕೊಂಡು ನನ್ನ ತೇಜೋವಧೆ ಮಾಡುತ್ತಿದ್ದಾರೆ. ಈ ಮೂವರಿಗೂ ಕೂಡ ನೀಡಿದ್ದು ನಾನು ಬೆಳ್ಳಿ ಕಡಗವೇ. ಆದ್ರೆ ಕೆಲವರು ಡಿಕೆಶಿ ಮತ್ತು ಪರಮೇಶ್ವರ್ಗೆ ಚಿನ್ನದ ಕಡಗ ಹಾಕಿದ್ದಾರೆ. ಯತೀಂದ್ರ ಅವರಿಗೆ ಬೆಳ್ಳಿ ಕಡಗ ಕೊಟ್ರು ಅಂತ ಅಪಪ್ರಚಾರ ಮಾಡ್ತಿದ್ದಾರೆ. ಒಂದು ಸಮುದಾಯದಲ್ಲಿ ವಿಷ ಬೀಜ ಬಿತ್ತುವ ಕೆಲಸವನ್ನ ಕೆಲವರು ಮಾಡ್ತಿದ್ದಾರೆ. ಆದ್ರೆ ನಾನು ಡಿಕೆಶಿ ಮತ್ತು ಪರಮೇಶ್ವರ್ ಅವರಿಗೆ ಚಿನ್ನದ ಪಾಲಿಶ್ ಇರುವಂತಹ ಬೆಳ್ಳಿಯ ಕಡಗವನ್ನ ನೀಡಿದ್ದೇನೆ. ನನ್ನ ಬಗ್ಗೆ ತೇಜೋವಧೆ ಮಾಡುವವರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ. ನಾನು ಎಲ್ಲರಿಗೂ ಕೂಡ ಕಡಗ ಹಾಕುವಾಗಲೇ ಇದು ಬೆಳ್ಳಿ ಅಂತ ಹೇಳಿಯೇ ಹಾಕಿದ್ದೇನೆ. ಇನ್ನು ಬೆಳ್ಳಿ ಚಿನ್ನದ ಕಡಗ ಕುರಿತು ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಮೈಸೂರಿನ ತಮ್ಮ ಕಚೇರಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಮಾಡದೇ ಇರೋ ತಪ್ಪನ್ನ ಕೆಣಕಿ ಹುಡುಕಿ ಗೋಬೆಲ್ಸ್ ಥಿಯರಿ ಅನ್ನಂಗೆ ಸುಳ್ಳುನೇ ಸಾವಿರ ಸಲ ಹೇಳಿ ಅದನ್ನ ನಂಬಿಸೋಂಥ ಪ್ರಯತ್ನ ಆಗ್ತಾಯಿದೆ. ಈಗ ನನ್ನ ವೈಯಕ್ತಿಕವಾಗಿ ತೇಜೋವಧೆ ಆಗೋಕ್ಕೆ ಶುರುವಾದಾಗ ನಾನು ವಿಧಿನೇ ಇಲ್ಲ. ನನ್ನ ಕೆಲವು ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರುಗಳು, ಕುರುಬ ಸಮಾಜದ ಜಿಲ್ಲಾ ಸ್ಟೇಟ್ ಅಧ್ಯಕ್ಷರಾದ ಸುಬ್ಬಣ್ಣ, ತಾಲೂಕು ಅಧ್ಯಕ್ಷರಾದಂಥ ಕುನ್ನೇಗೌಡರು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರವಿ ಅವರೆಲ್ಲನೂ ಕೆಲವು ಸಲಹೆಗಳನ್ನ ಕೊಟ್ಟರು. ಈ ಥರ ಆಗ್ತಾಯಿದೆ, ನೀವು ಮಾಡ್ದೋದ್ರೂ ಕೂಡ ಈ ಥರ ಎತ್ಕಟ್ಟೋಂಥ ಕೆಲಸ ಆಗ್ತಾಯಿದೆ ಅಂತ. ನನಗೆ ಅದು ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಮಾಧ್ಯಮದವರು ಇಲ್ಲ ಸಾಮಾಜಿಕ ಜಾಲತಾಣದವರು ಅವರ ವ್ಯೂವರ್ಸ್ಗಳು ಹೆಚ್ಚಿದ್ದಾರೆ ಅಂತ ದುರುಪಯೋಗ ಪಡಿಸ್ಕೊಳ್ಳೋದು ಎದ್ದು ಕಾಣ್ತಾ ಇದೆ. ಅದು ನನಗೇ ನೇರವಾಗಿ ಏನು ಡ್ಯಾಮೇಜ್ ಆಗ್ತಾಯಿದೆ ಅದನ್ನು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀನಿ. ಇನ್ನೇನು ಅವ್ರು 3 ನಿಮಿಷ ಮಾತಾಡಿದ್ರು ಹಿಂದೆ ಮುಂದೆ ಕಟ್ ಮಾಡೋದು, ಮಧ್ಯದ ಮಾತ್ರ ಏನು ಓಡುತ್ತೆ, ಜನಗಳ ಮನಸ್ಸಿಗೆ ಏನು ಹೋಗುತ್ತೆ ಅದನ್ನು ಮಾತ್ರ ಹಾಕೋದು. ಇದು ಹೆಂಗೆ ಅನ್ನಿಸ್ತಾ ಇದೆ ನನಗೆ ಅಂತಂದರೆ, ಈ ಸುಪಾರಿ ಕಿಲ್ಲರ್ ಇರ್ತಾರಲ್ಲ, ಸುಪಾರಿ ಕಿಲ್ಲರ್ಸು ಹಂಗೆ ಸುಪಾರಿ ತಗೊಂಡು ತೇಜೋವಧೆ ಮಾಡೋ ಅಂಥ ರೀತಿ ನನಗೆ ಕಾಣಿಸ್ತಾ ಇದೆ. ಅವ್ರ ಮೇಲೆ ನಾನು ಕಾನೂನು ಕ್ರಮ ಕೈಗೊಳ್ತೀನಿ. ಈಗ ಏನು ಕಳಂಕ ಬಂದಿದೆ, ಏನೂ ತಪ್ಪು ಮಾಡದೆ ಕಳಂಕ ಬಂದಿದೆ, ಅದನ್ನು ನಿಮ್ಮ ಮುಂದೆ ಹೇಳಲೇಬೇಕು. ಮತ್ತು ನಿಮ್ಮ ಮುಖಾಂತರನೇ ಈಗ ಎಷ್ಟು ಜನ ನೋಡಿದ್ದಾರೆ ಅದನ್ನು ತಲುಪೋಕ್ಕೆ ದಾರಿ ಇರೋದು ಇವತ್ತಿಂದ ಇದೊಂದೇ. ಇತ್ತೀಚೆಗೆ ಏನು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರು, ಡಿ.ಸಿ.ಎಂ. ಪರಮೇಶ್ವರ್ ಅವರು ಡಿ.ಸಿ.ಎಂ. ಆದರು, ಹಾಗೆ ಇನ್ನಿತರ ಮಂತ್ರಿಗಳು ಕೂಡ ಮಂತ್ರಿಗಳಾದರು. ಆ ಸಂದರ್ಭದಲ್ಲಿ ಹುಣಸೂರಿನಿಂದ ಕಮ್ಮಿ ಅಂದ್ರೂ ಒಂದು 350 ಜನಕ್ಕೂ ಹೆಚ್ಚು ಜನಗಳೋಗಿ ಅವ್ರಿಗೆ ಸನ್ಮಾನಿಸೋಂಥ ಕೆಲಸ ಮಾಡಿದ್ವಿ, ಸನ್ಮಾನಿಸಿದ್ವಿ. ನಮ್ಮ ಪಾಡಿಗೆ ನಾವು ಬಂದು ನಮ್ಮ ತೃಪ್ತಿಗೆ ನಾವೇನು ಅನ್ನಿಸ್ತೋ ಅದನ್ನು ನಾವು ಮಾಡಿರೋದು. ಅದು ನಿಮ್ಮ ಟಿ ವಿಗಳಲ್ಲಿ, ನಿಮ್ಮ ಮಾಧ್ಯಮದಲ್ಲಿ, ನನಗೆ ಈಗಲೂ ಈ ಟೆಕ್ನಾಲಜಿ ಬಗ್ಗೆ ಭಾಳ ಹಿಂದೆನೇ ಇದ್ದೀನಿ. ನಾವು ಆ ಥರ ಅಷ್ಟು ಲಕ್ಷ ವ್ಯೂ ಆಗೋಯ್ತು ಆಯಿತಾ ಅಂದೆ. ಬಟ್ ಹೆಚ್ಚು ಪ್ರಶಂಸನೆ ಬಂತು. ಫೋನ್ ಮಾಡಿದ್ರು, ಮಾಡಿದ ಕಡೆ ಎಲ್ಲನೂ, ನಾನು ಹೋದ ಕಡೆ ಎಲ್ಲನೂ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೈ ಹಿಂಗೆ ತೋರ್ಸೋಕ್ಕೆ ಶುರು ಮಾಡಿದ್ರು. ಅಂದರೆ ಕಡಗ ಹಾಕ್ಬಿಟ್ಟಿದ್ದೆ ಮಂತ್ರಿಗಳು, ಅದು ಸಖತ್ ವೈರಲ್ ಆಗಿದೆ ಅಂತ ಅವಾಗ ಗೊತ್ತಾಯಿತು. ನಾನು ಮಾಮೂಲಿ ಮದುವೆಗಳಿಗೆ ಹೋಗಲಿ, ಯಾವುದೋ ಫಂಕ್ಷನ್ಗೆ ಹೋಗಲಿ ಹಣ ಅಂತನವರು ಆ ಥರನೂ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ರು. ನಂಗೆ ಟಕ್ಕಂತ 2 ದಿನ ಆದಮೇಲೆ ಫ್ಲ್ಯಾಶ್ ಆಯಿತು. 3ನೇ ದಿನದಿಂದ ಯಾರು ಕೈ ಹಿಂಗೆ ಅಂತ ಅನ್ಕೊಬಂದರು, ನೀವು ಮುಖ್ಯಮಂತ್ರಿ ಆಗ್ರಿ, ನೀವು ಮಂತ್ರಿ ಆಗ್ರಿ, ಆಗ್ತೀನಿ. ನಾನು ಶುರು ಮಾಡಿದೆ. ಅದರಲ್ಲೇನು ತಪ್ಪಿಲ್ಲ. ಆದರೆ ಕೆಲವು ಕೊಳೆತ ಮನಸ್ಸುಗಳು, ಕೊಳೆತ ಹಣ್ಣುಗಳಿದ್ವಲ್ಲ, ಅದು ಈ ಮೊಸರನ್ನದಲ್ಲಿ ಕಲ್ಲುಡ್ಕೋಂಥ ಕೆಲಸ ಮಾಡಿದ್ರು. ಅದನ್ನು ಹೆಚ್ಚು ಪ್ರಚಾರ ಮಾಡಿ, ಅದು ನಮ್ಮ ಯತೀಂದ್ರ ಅಭಿಮಾನಿಗಳ ಜೊತೆಗೆ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು ಏನಿರ್ತಾರೆ ಅವ್ರ ಮಧ್ಯೆ ವಿಷನ ತುಂಬ ಅಂತ ಇದನ್ನು ದುರ್ಬಳಕೆ ಮಾಡಿಕೊಂಡ್ರು ಸಾಮಾಜಿಕ ಜಾಲತಾಣನ. ನಾನೇ ಖುದ್ದು ಈರಾಪುರ ಪೇಪರ್ಲೆಲ್ಲನೂ ಕೂಡ ಸಿ.ಎಮ್ಗೆ ಬೆಳ್ಳಿ ಕಡಗ, ಡಿ.ಸಿ.ಎಮ್ಗೆ ಬೆಳ್ಳಿ ಕಡಗ ಎಲ್ಲನೂ ಬಂದಿದೆ. ನಾನೇನು ಅದನ್ನು ಚಿನ್ನ ಅಂತ ಅಂದ್ಬಿಟ್ಟೇನು ಹಾಕಿಲ್ಲ. ಆ ವಿಡಿಯೋದಲ್ಲಿ ಕರೆಕ್ಟಾಗಿ ನೋಡಿದ್ರೆ ಚಿನ್ನ ಎಲ್ಲ ಬೇಡ ಕಣ ಅಂತಾರೆ ನೋಡಿ. ಇದು ಆವಾಗ ಸರ್ ಇಲ್ಲ ಸರ್ ಅದು ಬೆಳ್ಳಿದು ಸರ್, ಅದು ಚಿನ್ನದ ಬಣ್ಣದ ಪಾಲಿಶು ಆ ಥರ ಅಂತ ಹೇಳ್ಬಿಟ್ಟೆ ಹಾಕಿಲ್ಲ ಅಂಥದ್ದು. ಆ ವಿಡಿಯೋದಲ್ಲೂ ಇದೆ, ನೀವು ನೋಡ್ಬೋದು. ಅದರಲ್ಲಿ ನಾನೇನೋ ಚಿನ್ನ ಅಂತ ಹಾಕ್ಬಿಟ್ಟಿದ್ದೆ ಅನ್ನೋದು ಅದನ್ನು ಕೂಡ ಆ ವೈರಲ್ ಆಗಿದ್ದು ಸಹಿಸಿಕೊಳ್ಳಾಗ್ದೇ ಈ ಕೊಳೆತ ಮನಸ್ಸುಗಳೇನಿವೆ ಅದರಲ್ಲಿ ಮೊಸರನ್ನದಲ್ಲಿ ಕಲ್ಲು ಹುಡ್ಕಂಗೆ ಹೋಗಿದೆ. ಅದು ರಾಜಕೀಯವಾಗಿ ತಿರುಗಿಸಿ, ನೋಡಪ್ಪ ಇಷ್ಟು ದಿನ ಸಿದ್ದರಾಮಯ್ಯನ ಜೊತೆ ಇದ್ದರು, ಅವ್ರ ಮಗನಿಗೆ
ಬೆಳ್ಳಿದು ಹಾಕವ್ರೆ, ಅವ್ರಿಗೆ ಚಿನ್ನದ ಹಾಕವ್ರೆ ಅಂತ ಶುರು ಮಾಡಿದ್ರು. ಅದು ರಾಜಕೀಯವಾಗಿ ನನ್ನ ತಾಲೂಕಿನಲ್ಲೂ ಒಂದು ವರ್ಗಕ್ಕೆ ಬೇಜಾರಾಗೋಂಥ ಕೆಲಸ. ಅವರು ಕೂಡ ಸಮಜಾಯಿಷಿ ಕೊಡಿ ಅಂತ ಹೇಳಿದ್ದಕ್ಕೆ ಇವತ್ತು ಇಲ್ಲಿ ಸಮಜಾಯಿಷಿ ಕೊಡ್ತಾ ಇರೋದು. ಚಿನ್ನದ ಬಣ್ಣದ ಪಾಲಿಶ್ಡ್ ಇರೋಂಥ ಖಡ್ಗನೂ ಕೂಡ ಬೆಳ್ಳಿನೇ, ಬೆಳ್ಳಿಯ ಕಲರ್ನ ಪಾಲಿಶ್ ಇರೋವಂಥ ಖಡ್ಗವು ಬೆಳ್ಳಿಯೇ. ಇದನ್ನು ತಾರತಮ್ಯ ತಗೊಬಂದು ನಮ್ಮ ಮೇಲೆ ಗೂಬೆ ಕೂರಿಸಿ ಅಲ್ಲಿ ಆ ವರ್ಗನ ಹೊಡೆದಾಕಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವರು ಅದೇ ಸಮಾಜಕ್ಕೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡೋದು, ನೋಡ್ದೇನಪ್ಪ ನಿಮ್ಮ ಜೊತೆ ಇದ್ದಿದ್ದಾಗ ಹೆಂಗೆ ಮಾಡಿದ್ದಾನೆ ಈಗ ಹಂಗೆ ನಮಗೀಗ ಅದಲ್ಲದೆ ನಾನು ಇನ್ನೂ 10-12 ಜನ ಮಿನಿಸ್ಟ್ರಿಗಳಿಗೆ ನಮ್ಮ ಇವರು ಅಧ್ಯಕ್ಷರು KPCC ನೂತನ ಅಧ್ಯಕ್ಷರು ಸನ್ಮಾನ 21ಕ್ಕೆ ಮಾಡಬೇಕಾಗಿತ್ತು. ದೇವ್ರ ದಯೆಯಿಂದ ತಾಲೂಕಿನ ನನ್ನ ಕಾರ್ಯಕರ್ತರು ಎಲ್ಲ ವಜ್ರಗಳು, ಚಿನ್ನಗಳೆಲ್ಲ ವಜ್ರಗಳೇ, ಕಠಿಣವಾಗಿದ್ದಾರೆ. ಯಾರು ಏನೇ ಹೇಳಿದ್ರು ಕೂಡ ಅವರು ಅದನ್ನ ನಂಬ್ತಾ ಇಲ್ಲ. ನಾವು ಕೂಡ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಅಂತ ಮನವಿನೂ ಮಾಡಿದ್ದೀವಿ. ನಮ್ಮ ದಿನ ಇದೇ ಕೆಲಸವಾ. ನಾನೀಗ ಹರಿಪ್ರಸಾದ್ ಅವ್ರ ಅಧ್ಯಕ್ಷರು, ಅವ್ರಿಗೆ ನಾವು ಮತ್ತೆ ಸನ್ಮಾನಕ್ಕೆ ಹೋಗಬೇಕು. ಈಗ ಆಗಿರೋ ಗೊಂದಲಗಳಿಗೆ ನಾವೇನಾದ್ರು ಕೊಡೋಕ್ಕೆ ಹೋದರೆ ಹಾಕ್ಸ್ಕೋತಾರೆ ಇಲ್ವ ಅಂತಂದು ಗೊತ್ತಾಯ್ತಾ ಇಲ್ಲ. ನಾನು ಹೇಳ್ತೀನಿಲ್ಲ, ಇದಕ್ಕಿಂತ ವ್ಯಾಲ್ಯೂಬಲ್ ಪೆನ್ಗಳು ಕೊಟ್ಟಿದ್ದೀವಿ. ಆಮೇಲೆ ನಾನು ಇದು ಒಬ್ಬರಿಗೆ ಇವ್ರಿಗೆ ಕೊಟ್ಟಿಲ್ಲ, ನಾನು ತಾಲೂಕಿನ ಗೌರವ, ನಾನು ಕಂಡುಕೊಂಡಂಥ ರೀತಿ. ನೀವು ಯಾರೋ ಮೊಮೆಂಟೋ ಕೊಡ್ತೀರಿ, ಯಾರೋ ಬೆಳ್ಳಿ ದೀಪ ಕೊಡ್ತೀರಿ, ಇನ್ಯಾರೋ ಕೊಡ್ತೀರಿ, ನಾನು ಖಡ್ಗ ಕೊಟ್ಟರೆ ತಪ್ಪೇನು? ಇದು ರಾಜರ ಕಾಲದಿಂದ ನಮ್ಮ ತಾತನ ಕಾಲದಿಂದನೂ ಈಗ ನಿಮಗೂ ಗೊತ್ತು ಖಡ್ಗನ ಯಾಕೆ ಇದು ಕುಸ್ತಿಲಿ ಗೆದ್ದವನಿಗೂ ಖಡ್ಗಗಳು ಕೊಡ್ತಿದ್ರು, ಯಾರು ಪ್ರಶಂಸೆ ಮಾಡಿದ್ರು ಕೊಡ್ತಾಯಿದ್ರು. ಆ ಥರ ನಮ್ಮ ತಾಲೂಕಲ್ಲಿ 15 ವರ್ಷದಿಂದ SLC ಟಾಪರ್ಸ್ಗಳಿಗೆ, PUC ಟಾಪರ್ಸ್ಗಳಿಗೆ, ಡಿಗ್ರಿ ಟಾಪರ್ಸ್ಗಳಿಗೆ ಚಿನ್ನದ ಸರಗಳೇ ಕೊಟ್ಟಿದ್ದಲ್ಲ ನಮ್ಮ ತಾಯಿ ಹೆಸರು ರತ್ನಮ್ಮ ಪ್ರಶಸ್ತಿ ಅಂತ. ಅವಾಗೆಲ್ಲ ನ್ಯೂಸ್ ಆಗದೆ ಇರೋದು ಬರೀ ಇದೊಂದು ಸಣ್ಣ ವಿಚಾರನ ಇಟ್ಕೊಂಡು ಈ ಥರ ತೇಜೋದಯ ಮಾಡ್ತಾಯಿದ್ದಾರೆ ನಮ್ಮ ಉದ್ದೇಶಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಇವತ್ತಿನ ದಿನ ಈ ಒಂದು ಮಾಧ್ಯಮದ ಮುಖಾಂತರ ನಿಮಗೆಲ್ಲರಿಗೂ ನೇರವಾಗಿ ತಿಳಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇವೆಲ್ಲನೂ ಕೂಡ ಬೆಳ್ಳಿಯವೇ. ಚಿನ್ನದ ಪಾಲಿಶ್ ಇರೋಂಥ ಖಡ್ಗವೂ ಕೂಡ ಚಿನ್ನದ ಬಣ್ಣದ ಪಾಲಿಶ್ ಇರೋ, ನೋಡಿ ಅದರಲ್ಲೂ ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ಚಿನ್ನದ ಬಣ್ಣದ ಪಾಲಿಶು. 1 ಗ್ರಾಮ್ ಗೋಲ್ಡ್, 1 ಗ್ರಾಮ್ ಕರಗಿಸ್ಬಿಟ್ಟು ಪಾಲಿಶ್ ಅಲ್ಲ. ಆವಾಗ ಅದು ಚಿನ್ನ ಆಗೋಯ್ತದಲ್ವಮ್ಮ. ಸಿಂಪಲ್ ಟೆಕ್ನಿಕಲ್ ವರ್ಡ್, ಚಿನ್ನದ ಬಣ್ಣದ ಪಾಲಿಶ್ ಇದು ಆಕ್ಸಿಡೈಸ್ಡ್ ಪಾಲಿಶು, ಇದು ಬೆಳ್ಳಿ ಪಾಲಿಶ್.